ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಅವರ ಪುಣ್ಯ ಜಾಗಕ್ಕೆ ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್. ಪುನೀತ್ ರಾಜ್ಕುಮಾರ್ ಸರ್ ಇಷ್ಟನಾ ನಿಂಗೆ? ಯಾಕೆ ಇಷ್ಟ? ತುಂಬಾ ಇಷ್ಟ. ರಾಜ್ಕುಮಾರ್ ಸಾಂಗ್ ಹೇಳ್ತೀಯಾ? ಅವ್ರಿಗೋಸ್ಕರ ಸಾಂಗ್ ಹೇಳ್ತೀಯಾ? ಹೇಳಿ. ನೋಡಲೆಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಹೇಳು, ಕಿಸ್ಕೊಡು ನೋಡೋಣ ಪುನೀತ್ ಅಪ್ಪು ಸರ್ಗೆ. ಪಾಪಕ್ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಅಂದ್ರೆ ಮಗು ಹುಡ್ದಾಗಿಂದ ಸಿನಿಮಾಗಳನ್ನ ತೋರಿಸ್ತೆ. ಆ ಸಾಂಗ್ ಕೇಳಿ ಅವಳು ಮಲ್ಗದು ನೈಟ್ ಹೊತ್ತು. ಆ ಸಾಂಗ್ ಕೇಳ್ದಂತ ಮಲ್ಗದೇ ಇಲ್ಲ. ಆ ಸಾಂಗ್ ಹಾಕಿದ್ರೆ ಒಂದು 5 ಮಿನಿಟ್ಸ್ಗೆಲ್ಲ ನಿದ್ದೆಗೆ ಹೋಗ್ಬಿಟ್ಟಿರ್ತಾಳೆ. ಅಷ್ಟು ಇಷ್ಟ ಅವಳಿಗೆ ಆ ಸಾಂಗ್ ಅಂದ್ರೆ. ದಿನ ಇಲ್ಲ ಅಂದ್ರೆ ಒಂದು 10 ಟೈಮ್ಸ್ ಆದ್ರೂ ಕೇಳ್ತಾಳೆ ಆ ಸಾಂಗ್ ಮಿಸ್ ಇಲ್ದಂತೆ. ಏನ್ ಹೇಳ್ತೀರಾ ನೀವು? ಈ ಸಾಂಗಿಗೂ ನಮಗೂ ಇಷ್ಟ ತುಂಬಾ. ನಾವೆಲ್ಲ ಫ್ಯಾನು, ಪುನೀತ್ ಫ್ಯಾನು ಎಲ್ಲ ನಾವು. ನಮ್ಮ ಇಡೀ ಫ್ಯಾಮಿಲಿನೇ ಪುನೀತ್ ಫ್ಯಾನು. ನಾವು ರಾತ್ರಿ 12 ಗಂಟೆಲಿ ಬಂದ್ವಿ. ಕ್ಯಾರೇಜ್ ಬೆಳಗೊಳ ನಮ್ದು. ನೋಡ್ಬೇಕು ಅವ್ರನ್ನ ಅಂತಾನೆ ಬಂದ್ವಿ ಕಾಯ್ಕೊಂಡು. ಇವಾಗ 3 ಸತಿ ಬಂದಿದೀವಿ ಇಲ್ಲಿ ನೋಡಕ್ಕೆ. ಅಸ್ಮಿ ಮೇಡಮ್, ಪುನೀತ್ ರಾಜ್ಕುಮಾರ್ ಅವ್ರನ್ನೆಲ್ಲರೂ ನೋಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದ್ವಿ. ಅವ್ರ ಮಕ್ಕಳಿದ್ದೀರಾ ಯಾವತ್ತಾದ್ರೂ ಅಪ್ಪು ಸರ್? ಆಗಕ್ ಆಗ್ಲೇ ಇಲ್ಲ. ನಮ್ಗೆ ಆಗ್ಬೇಕು ಅಂತ ಇದ್ವಿ, ಆಗಕ್ ಆಗ್ಲಿಲ್ಲ, ನೋಡಕ್ ಆಗ್ಲಿಲ್ಲ ಅವ್ರನ್ನ. ಅದೇ ಒಂದ್ ಮಿಸ್ ಮಾಡ್ಕೊಂಡ್ವಿ ನಾವು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಏನೇನ್ ಕೆಲಸಗಳನ್ನು ಮಾಡಬೇಕು, ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ? ಅವ್ರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರೋದ್ ನೋಡಿ ನಮ್ಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ನಮ್ಮ ಅಪ್ಪು ಬಾಸ್ ಹೆಂಡತಿಯಾಗಿ ಅವ್ರು ಏನೇನ್ ಕರ್ತವ್ಯ ಮಾಡ್ಬೇಕು ಅದು ತುಂಬಾನೇ ಕರ್ತವ್ಯ ಮಾಡ್ತಿದ್ದಾರೆ. ಅಂತ ಹೆಂಡತಿ ಪಡೆಯಕ್ಕೂ ಅಪ್ಪು ಬಾಸ್ ಪುಣ್ಯ ಮಾಡಿರ್ಬೇಕು. ಅಪ್ಪು ಬಾಸ್ ಅಂತ ಗಂಡನ್ ಪಡೆಯಕ್ಕೆ ನಮ್ಮ ಅಶ್ವಿನಿ ಮೇಡಮ್ ತುಂಬಾನೇ ಪುಣ್ಯ ಮಾಡಿರ್ಬೇಕು. ಇಬ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂದ್ರೆ ನಮ್ಮ ಅಪ್ಪು ಬಾಸ್ ನ ಮಾಡಂತ ಕರ್ತವ್ಯ ಎಲ್ಲ ನಮ್ಮ ಅಶ್ವಿನಿ ಮೇಡಮ್ ಮಾಡ್ತಾ ಇದಾರೆ. ನಾವು ಅವ್ರನ್ನ ನೋಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ನ ತುಂಬಾನೇ ಆಸೆ. ಮತ್ತೆ ನನ್ ಸಾಯ ತನಕ ಒಂದ್ಸತಿನಾರು ನಾನು ಶಿವಣ್ಣ ನೋಡ್ಬೇಕು, ಅವ್ರ ಕಾಲ್ ನಮಸ್ಕಾರ ನೋಡ್ಕೋಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನ್ಬಿಟ್ಟು ಇಲ್ಲಿವರೆಗೂ ವೇಟ್ ಮಾಡ್ತಾ ಇದೀವಿ. ಅವ್ರ ಬರೋ ತನಕ ವೇಟ್ ಮಾಡ್ತಾನೆ ಇರ್ತೀವಿ. ಅವ್ರ ನಮಸ್ಕಾರ ಮಾಡ್ಕೊಂಡು ನಾವು ಹೋಗ್ತೀವಿ. ಮತ್ತೆ ಅಶ್ವಿನಿ ಮೇಡಮ್ ನಾವು ನೋಡ್ಕೊಂಡು ಹೋಗ್ತೀವಿ. ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಒಳ್ಳೊಳ್ಳೆ ಸ್ಕೂಲ್ಗೆಲ್ಲ ಇದ್ ಮಾಡ್ತಾ ಇದಾರೆ. ಅಶ್ವಿನಿ ಮೇಡಮ್ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ತುಂಬಾ 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 ಥ್ಯಾಂಕ್ಸ್ ಅಶ್ವಿನಿ ಮೇಡಮ್ಗೆ ಹೇಳಕ್ ಇಷ್ಟಪಡ್ತೀವಿ ನಾವು. ಮತ್ತೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಮಗಳ ಹೊಟ್ಟೆಲ್ ಹುಟ್ಟು ಬರ್ಬೇಕು ಅನ್ನೋದೇ ನನ್ ತುಂಬಾ ಆಸೆ. ಅದನ್ನೇ ಅವ್ರ ಹತ್ರ ನಾನು ಕೇಳ್ಕೊಳಕ್ ಬಂದಿದ್ದೀನಿ. ಅದ 100% ಅವ್ರು ಹುಟ್ಟು ಬಂದೇ ಬರ್ತಾರೆ. ಮತ್ತೆ ನಾವು ನೋಡ್ತೀವಿ. ನಮ್ಮ ಇಡೀ ಕರ್ನಾಟಕ ಚಿತ್ರರಂಗಕ್ಕೆ ತುಂಬಾ ನಷ್ಟ ಆಗಿದೆ. ಆ ನಷ್ಟನ ಅವ್ರ ಪುನೀತ್ ರಾಜ್ಕುಮಾರ್ ಮಗಳು ಅವ್ರ ಹೊಟ್ಟೆಲ್ ಹುಟ್ಟು ಬಂದು ಅದನ್ನ ತೀರ್ಸ್ಕೊಡ್ತಾರೆ ಆ ಋಣನ ಅಂತ ನಾನು ಅದನ್ನ ಕಾಯ್ತಾ ಇದ್ದೀನಿ. ಸೊ ಇದಿಷ್ಟು ಅಭಿಮಾನಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.